ನಮ್ಮ ದೇಶದಲ್ಲಿ 1 ಲೀಟ್ರ್ ನೀರಿಗೆ 20 ರೂಪಾಯಿ ಆದ್ರೂ ಯಾರಿಗೂ ಪ್ರಾಬ್ಲಮ್ ಇಲ್ಲ. 50 ಗ್ರಾಮ್ ಚಿಪ್ಸು 20 ರೂಪಾಯಿ ಆದರೂ ಯಾರಿಗೂ ಪ್ರಾಬ್ಲಮ್ ಇಲ್ಲ. 1 kg ಟೊಮೊಟೊಯಿಂದ ಮಾಡಿರುವಂಥ ಸಾಸು 100 ರೂಪಾಯಿ ಸಿಗುತ್ತೆ, ಅದು ಕೂಡ ಯಾರಿಗೂ ಸಮಸ್ಯೆ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಅಂತ ಡಾಕ್ಟ್ರ್ ಹತ್ರ ಹೋದರೂ ಎಂಟ್ರಿ ಫೀಸೇ 500 ರೂಪಾಯಿ, ಆದರೂ ಕೂಡ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಪ್ರೈವೇಟ್ ಸ್ಕೂಲವರು ಅವರು ಮನಸ್ಸಿಗೆ ಬಂದಂಗೆ ಡೊನೇಷನ್ನು ಫೀಸು ಎಲ್ಲ ಕಲೆಕ್ಟ್ ಮಾಡ್ತಾರೆ, ಆದರೂ ಕೂಡ ಯಾರೂ ಕೇಳಲ್ಲ, ಯಾರಿಗೂ ಸಮಸ್ಯೆ ಇಲ್ಲ. ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಅವನೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಅದ್ರ ಡಬ್ಬಲ್ಲು ಚಾರ್ಜ್ ಆಗ್ತಾನೆ, ಅಲ್ಲೂ ಕೂಡ ಯಾರೂ ಕೇಳೋದಿಲ್ಲ. ಆದರೆ ರೈತರು ತಾವು ಬೆಳೆದಂಥ ಬೆಳೆಗೆ ನ್ಯಾಯಯುತವಾದ ಬೆಲೆ ಕೊಡಿ ಅಂದರೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಎಷ್ಟು ವಿಚಿತ್ರ ನೋಡಿ, ಒಬ್ಬ ವ್ಯಾಪಾರಿ ಒಬ್ಬ ಬಿಸ್ನೆಸ್ ಮ್ಯಾನ್ ಡಬ್ಬಲ್ ಕೇಳಿದ್ರೂ ಯಾರಿಗೂ ಸಮಸ್ಯೆ ಇಲ್ಲ, ಆದರೆ ಕಷ್ಟಪಟ್ಟು ಬೆಳೆದಿರುವಂಥ ರೈತ ನನಗೆ ನ್ಯಾಯಯುತವಾದ ಬೆಲೆ ಕೊಡಿ ಅಂತ ಕೇಳಿದ್ರೆ ಎಲ್ರಿಗೂ ಸಮಸ್ಯೆ ಆಗುತ್ತೆ. ಎಂಥ ವಿಚಿತ್ರ ಅಲ್ವಾ?